ಹೊಡೀರಿ. ಯಾಕೆ ಇನ್ಮೇಲೆ ಹೊಡಿಯಲ್ವಾ? ಏನ್ ಸಡನ್ ಆಗಿ ಬುದ್ಧಿ ಬಂದ್ಬಿಡ್ತಾ? ಎಷ್ಟು ಕೊಟ್ಟಿರ್ಬೇಕು ದಿನ ನಿಮ್ಗೆ? ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಈ ಒಂದು ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ನಿಮ್ಮ ಮನಸ್ಸಿಗೆ ನೋವಾಗ್ಬೋದು ಅಂತ ನಾನು ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ಕೇವಲ 32 ವರ್ಷದ ಹುಡುಗನ ಜೀವನ ಇವತ್ತು ಬೀದಿಗೆ ಬಂದು ಬಿದ್ದಿದೆ. ಬರೋಬ್ಬರಿ 8 ದಿನಗಳಿಂದ ಬಸ್ ಸ್ಟಾಪಲ್ಲಿ ಸಾವು ಬದುಕಿನ ಮಧ್ಯೆ ನರಳಾಡ್ತಿದ್ರು ಕೂಡ ಸಾರ್ವಜನಿಕರು ನೋಡಿ ಕೂಡ ನೋಡ್ದಂಗ ರೀತಿಯಲ್ಲಿ ಎಷ್ಟೋ ಜನ ವರ್ತಿಸಿದಾರಂತೆ. ಆದರೆ ಅದರಲ್ಲೂ ಯಾರೊಬ್ರು ಪುಣ್ಯಾತ್ಮರು ಹಾಸನ ಹತ್ರ ಇರ್ತಕ್ಕಂಥ ಆಲೂರು ಬಸ್ ಸ್ಟಾಪಿಂದ ಒಬ್ಬ ವ್ಯಕ್ತಿನ ಇಷ್ಟೊತ್ತು ರಾತ್ರಿಲಿ ಕರ್ಕೊಂಡು ಬಂದಿದ್ದಾರೆ. ಯಾಕಾಗಿ ಕರ್ಕೊಂಡು ಬಂದಿದ್ದಾರೆ, ಅವ್ರಿಗೆ ಏನಾಗಿದೆ, ಇವತ್ತಿನ ಪೀಳಿಗೆಯ ಯುವಕರೆಲ್ಲ ನೋಡಲೇಬೇಕಾದಂಥ ಒಂದು ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಸಾಕಷ್ಟು ಬದಲಾವಣೆಗಾಗಿ ಇವತ್ತು ಕೆಟ್ಟ ಹಾದಿಯನ್ನು ಹಿಡಿದು ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡಂಥ ವ್ಯಕ್ತಿಗಳ ಜೀವನ ಹೇಗಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸೋದಕ್ಕೆ ಬರ್ತಾ ಇದ್ದೀನಿ. ಸೊ ದಯವಿಟ್ಟು ಈಗ ಗಾಡಿ ಹಾಸನಿಂದ ಸ್ನೇಹಿತರೆ ಹಾಸನ್ ಹತ್ರ ಇರೋ ಆಲೂರಿಂದ ವೆಹಿಕಲ್ ಬರ್ತಾ ಇದೆ. ಸೊ ಯಾಕೆ ಬರ್ತಾ ಇದ್ದಾರೆ ನೋಡೋಣ ಬನ್ನಿ. ನಿಜವಾಗ್ಲೂ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿ ಇದ್ದಾರೆ. ಆಂಬುಲೆನ್ಸಲ್ಲಿ ಹಾಸನ್ ಹತ್ರ ಇರೋ ಆಲೂರಿಂದ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ನೋಡೋಣ, ರಿವರ್ಸ್ ಹೋಗ್ಬಿಡಿ ಸರ್. ಯಾಕಂತ ಹೇಳಿದ್ರೆ ಅವರ ಪರಿಸ್ಥಿತಿ ತುಂಬ ಚಿಂತಾಜನಕ ಇದೆ ಅಂತ ಕೇಳ್ಪಟ್ಟೆ. ನೋಡೋಣ. ಸೊ ಹಾಗಾಗಿ ನಾನು ಮಾಸ್ಕ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅವ್ರನ್ನ ಕರ್ಕೊಂಡು ಬರುವಾಗ ಆ ವಿಡಿಯೋನ ಗಮನಿಸಿರೋ ನನಗೆ ಗೊತ್ತಾಗಿದೆ ಅವರ ಪರಿಸ್ಥಿತಿ ಎಂಥದ್ದಿರ್ಬೋದು ಅಂತ. ಇದ್ದೀರಾ? ಆಲೂರು ಎಲ್ಲಿ ಬರುತ್ತೆ? ಆಲೂರು ಹೇಳಿ. ಹಾಸನ ಡಿಸ್ಟಿಕ್ ಆಲೂರು ತಾಲೂಕು. ಹಾಸನ ಡಿಸ್ಟಿಕ್ ಆಲೂರು ತಾಲೂಕು. ಏನಾಗಿದೆ ಇವ್ರಿಗೆ? ಸರ್ ಇವರು ಒಂದು ವಾರದಿಂದ ಬಸ್ ಸ್ಟಾಪಲ್ಲಿ ಬಂದಿದ್ರು. ಎದ್ದು ಓಡಾಡ್ತಾರ? ಇಲ್ಲ, ಓಡಾಡೋದೇ ಇಲ್ಲ. 8 ದಿವಸ ಏನೋ ಬಸ್ ಸ್ಟಾಪಲ್ಲೇ ಮಲಗಿದ್ದಾರೆ. ಓಕೆ. ಊಟ ತಿಂಡಿಗೆಲ್ಲ ಏನು ಮಾಡ್ಕೊಂಡಿದ್ರೆ ಅಂತ ಗೊತ್ತಿಲ್ಲ. ದೇವ್ರಿಗೊಬ್ಬಂಗೆ ಗೊತ್ತು. ವಯಸ್ಸು ಎಷ್ಟಿರ್ಬೋದು ಅವ್ರದ್ದು? ನಾನು ಹೇಳ್ತೀನಿ 31-32 ವರ್ಷ. 32 ವರ್ಷ. ಇವಾಗ ಹೆಚ್ಚು ಕಮ್ಮಿ 100-200 ಕಿಲೋಮೀಟರ್ ಆಗ್ಬೋದು ಅನ್ಕೋತೀನಿ ನನ್ನ ಅಂದಾಜು ಪ್ರಕಾರ. ಈಸಿನಾ ಈ ಒಂದು ಕೆಲಸ? ಸರ್ ಅದು ನಾವು ತಗೊಂಡು ಬರೋದು ಭಾರಿ ಕಷ್ಟಪಟ್ಟಿದ್ದೀವಿ ಅಲ್ಲಿಂದ. ಯಾಕೆ ಕಷ್ಟಪಟ್ರಿ ಸರ್? ಅದು ಎತ್ತರಿಲ್ಲ ಮಾಡೋರಿಲ್ಲ, ಎಲ್ಲ ಗಲೀಜ್ ಮಾಡ್ಕೊಂಡಿದ್ದಾನೆ. ಭಯಂಕರ ಸ್ಮೆಲ್ ಅಂತೀರ? ಇದೆ, ಭಯಂಕರ. ಎಷ್ಟು ಸ್ಮೆಲ್ ಇದೆ? ಗಾಡಿ ಓಡ್ಸೋಕ್ಕಾಗುತ್ತಾ ನಿಮಗೆ? ಇಲ್ಲ ಸರ್, ಅಲ್ಲ ಅಷ್ಟು ಸ್ಮೆಲ್ ಬರ್ತಾ ಇದೆ ಮುಂದಕ್ಕೆ. ಹೌದಾ? ಸೊ ಮನುಷ್ಯ ಬದುಕಿದ್ದಾಗಲೇ ಎಷ್ಟು ಸ್ಮೆಲ್ ಬರ್ತಾನೆ ಅನ್ನೋದು ಒಂದು ಉದಾಹರಣೆ ಸರ್. ಹೇಳ್ತಿಲ್ಲ ಸರ್, ತರಬೇಕಾದ್ರೆ ಹೇಳ್ತಿಲ್ಲ. ಹೋಗಿ ನೀವು ಮಾಸ್ಕ್ ಹಾಕಿ ಬಂದಿದ್ದೀನಿ. ಹಾಂ. ಈಗ ಒಬ್ಬರಿಗೆ ನೀವು ಹಿಂಗೆ ಅಂತಿದ್ರಿ, ಇಲ್ಲಿ 140 ಜನ ಇದ್ದಾರೆ ಇದೇ ಪರಿಸ್ಥಿತಿ ಇರೋರು. ನೀವು ಮಾಡ್ದಿರೋದು ದೇವ್ರಿದೆಯಲ್ಲ, ದೇವ್ರಿಗೆ ಒಬ್ಬನೇ ಗೊತ್ತು, ನನಗಂತೂ ಗೊತ್ತಿಲ್ಲ ಸರ್ ಅದು. ಇಲ್ಲಿ ತೆಗಿಬೋದಾ ನೋಡೋಣ? ಯಾಕೆ ಗೊತ್ತಾ, ಒಂದಷ್ಟು ಜನಕ್ಕೆ ಗೊತ್ತಾಗ್ಲಿ ಮಾಹಿತಿ. ಮಾಡಿದ್ರು. ಯಾಕಂದ್ರೆ 32 ವರ್ಷ ಹುಡುಗ ಸರ್ ಅವರು. ಇವಾಗ ನನಗಂತೂ ಇಲ್ಲಿ ನಿಂತ್ಕೊಳಕ್ ಆಗ್ತಿಲ್ಲ. ಇದು ವಿಡಿಯೋದಲ್ಲಿರೋರ್ಗೆ ಗೊತ್ತಾಗಲ್ಲ. ಸೊ ನಿಜವಾರು ಹೇಳ್ತೀನಲ್ಲ, ಯಪ್ಪ. ಅವ್ರು ಯಾರು ಯಜಮಾನ್ರು? ಯಾರು ಒಳಗಡೆ ಇರೋರು? ಒಳಗಡೆ ಇರೋರು ಅಲ್ಲಿ ಊರ ಹತ್ರನೇ ಊರ ಸ್ಟಾಪ್ ಇದೆಯಲ್ಲ, ಅಲ್ಲೇ ಬಂದಿದ್ದು. ನಾವು ಅಲ್ಲಿ ಬರ್ತದ್ದು. ಏನ್ ಜನ ಹೆಸರೆಲ್ಲ ಗೊತ್ತು, ನನಗೆ ಹೆಸರೆಲ್ಲ ಗೊತ್ತು. ಯಜಮಾನ್ರೆ ಎಷ್ಟು? ನಿಜವಾಗ್ಲೂ ಒಳಗಡೆ ಅಂತ ಇರೋದು. ಅದು ಸ್ಟ್ರೆಚರ ಸರ್? ಅದು ಇಳಿಸ್ಬೋದಾ? ಎತ್ಕೊಬೇಕಾ? ಅಣ್ಣ ನಿಮ್ಮ ಹೆಸರೇನು? ನವೀನ್ ಅಂತಾನೆ. ಯಾಕಣ್ಣ ಮೂಗ್ ಮುಚ್ಕೊಂಡಿದಿ? ಪಾಪ ದೇವ್ರೆ, ಇರಕ್ಕೆ ಆಗಲ್ಲ ಒಳಗಡೆ. ಹೆಂಗಣ ಬಂದೆ ನೀನು? ಹೆಂಗ್ ಕೂತಿದೆ? ಮುಂದ್ಗಡೆ ಕೂತಿದ್ದೆ ಸರ್. 90 ಎಣ್ಣೆ ಹೊಡೆದ್ಬಿಟ್ಟಿರ್ಬೇಕು, ಅದಕ್ಕೆ ಗೊತ್ತಾಯ್ತಿಲ್ಲ. ನಾವು ಹೊಡೆದಿದ್ದೆ ಸರ್. ಸತ್ಯ ಒಪ್ಕೊಂಡ್ರಿ. ಹತ್ರ ಕೊಡಿಯ ಗಾಡಿನ. ನಿಜ ಏನಾಗ್ತಿದೆ? ಏನಾಗ್ತಿದೆ? ಸ್ಮೆಲ್ಲು, ಭಯಂಕರ ಸ್ಮೆಲ್ಲು. ಇದ್ರಲ್ಲಿ ನಾವ್ ಎಣ್ಣೆ ಹೊಡೆದಿರೋದೇ ಸ್ಮೆಲ್ಲು. ಹಂಗಾಗಿ ಒಂಚೂರು ಏನೋ ತಡ್ಕತಿದೀವಿ ಅಷ್ಟೇ. ಎಣ್ಣೆ ಹೊಡೆದಿರೋದಕ್ಕೆ ತಡ್ಕಂತ ಇದೀರಾ? ಗಾಡಿ ಒಳಗೆ ಕುತ್ಕೊಳಕ್ ಆಯ್ತಾ ಇಲ್ಲ? ಇಲ್ಲ ಅಂದಿ ಎಣ್ಣೆ ಹೊಡೆದು ಇದ್ರೆ ಹೇಳ್ದತ್ಲೆ ಕಣ್ಣಿಗೆ ಕಾಣ್ದಂಗ ನಿಮಗೂ ಸಿಕ್ತಿರಲ್ಲ, ಕಣ್ಣಿಗೆ ಕಾಣ್ದಂಗ ಓಡ್ತಿದ್ದೆ. ಇರ್ಲಿ, ಯಾಕೆ ಅಂದ್ರೆ ನಿಮ್ಗಳಿಗೆ ಅರ್ಥ ಆಗ್ಬೇಕು ಅನ್ನೋ ಉದ್ದೇಶಕ್ಕಷ್ಟೇ. ಏನೋ ಒಂದು ಒಬ್ರಿಗೆ ಏನೋ ಒಂದು ಹೆಲ್ಪ್ ಮಾಡೋಣ ಅನ್ನೋ ಒಂದು ದೃಷ್ಟಿಲಿ
ಬಂದಿದ್ದೀರಾ? ಬಂದಿದ್ದೀವಿ. ಏನಂತೀರಾ ಚಿಕ್ಕ ವಯಸ್ಸಿಗೆ ಹಾಳು ಮಾಡ್ಕೊಂಡವ್ರ ಜೀವನ? ಅದನ್ನೇ ಯಾಕಪ್ಪ ಹಿಂಗ್ ಮಾಡ್ಕೊಂಡ್ ಹಿಂಗೆಲ್ಲ ಮಾಡ್ದೆ ಅಂತ ಅಂದ್ರೆ ಏನ್ ಮಾಡೋದು, ಮನೆ ಕಡೆ ಹಂಗೆ, ನಮ್ಮ ಇಲ್ಲಿ ಹಿಂಗೆ ಹಂಗೆ ಅಂತ ನಮ್ಗೇನ್ ಗೊತ್ತು ಸರ್. ಅವ್ರು ಒಂದ್ ಹೆಲ್ಪ್ ಮಾಡೋಣ ಅಂತ ಬಂದಿದ್ದೀರಾ? ಬಂದಿದ್ವಿ ಅಷ್ಟೇ. ನಿಮ್ಗೆ ಎಷ್ಟು ಏಜು? ನನಗೆ 48. 48 ವರ್ಷ. ಜೀವನ ಅರ್ಥಪೂರ್ಣವಾಗಿ ಕಳೀತಾ ಇದೀರಾ ನೀವು. ಇವ್ರನ್ನ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಅವ್ರು ಇದೇ ಇಷ್ಟೊಂದ್ ಜನ ಸೇರ್ಕೊಂಡಾರಲ್ಲ ಅಂತ ಅಲ್ಲಿ ಬಸ್ ಸ್ಟಾಪ್ ಅದು ಇಷ್ಟೊಂದ್ ಜನ ಆಮೇಲೆ ಅಲ್ಲೇ ನಡ್ಕೊಂಡ್ ಹೋಯ್ತಿದ್ವಿ. ಆವಾಗ ಏನ್ ಹಿಂಗೆ ಅಂತ ಹೋದಾಗ ಹಿಂಗೆ ಅಂತ ಅಲ್ಲಿ ಯಾರೋ ಮಲಗಿದ್ದಾರೆ, ಹಿಂಗ ಐತೆ ಅಂತ ಇಳಿಸ್ಕೊಂಡ್ಬಿಡೋಣ ಅವ್ರನ್ನ. ಗಾಡಿ ಒಳಕಂತೂ ನನ್ ಕೈಲಿ ಬರಕ್ ಆಯ್ತಲ್ಲ. ಭಯಂಕರ ಸ್ಮೆಲ್ ಇರೋದ್ರಿಂದ ಗಾಡಿ ಒಳಗಡೆ ಮೂಗಿಡಕ್ಕನೆ ಸಾಧ್ಯ ಆಗ್ತಾ ಇಲ್ಲ. ಅವರು ಹೇಳ್ತವ್ರೆ ಹೆಂಗ್ ಸರ್ ನಿಂತಿದ್ರೆ ಒಳಗೆ ಅಂದೆ. ಎಣ್ಣೆ ಹಾಕಿದೀನಪ್ಪ, ಧೈರ್ಯದ ಮೇಲೆ ಇದೀನಿ ಅಂತ. ಇಲ್ಲಾಂದ್ರೆ ಎಲ್ಲಿ ಎಣ್ಣೆ ಹಾಕಿಲ್ಲ ಅಂದ್ರೆ ಇರಕ್ಕಾಗಲ್ಲ ಅಂತೀರಾ? ಎತ್ಬೇಕು ನೀನು. ಅಲ್ಲಲ್ಲ ಅವನ್ನಲ್ಲ, ಈ ತರದೊಂದು ಇದೆ ನೋಡಿ ಸ್ಟ್ರೆಚರ್ ಇಲ್ಲಿ. ಆ ಕಡೆ ಕೈ ಹಾಕು. ನೀವ್ ಹೋಗ್ಬಿಡ್ರಿ ಎತ್ತಾಕ್ ಬಿಡ್ತಾರ ಅವ್ರು. ನೀನ್ ಹೋಗೋಣ. ಹಂಗೆ ಇರಪ್ಪ. ಬೇಡ ನಿಧಾನ. ಈ ತರ ಮಾಡ್ಕೊಂಡು ಸ್ನಾನ ಇಲ್ಲ, ಏನೂ ಇಲ್ಲ. ಒಂದಿನಕ್ಕೆ ಸ್ನಾನ ಮಾಡಿದ್ರೆ ಮನ್ಸು ವಾಸನೆ ಬರ್ತಾನೆ. ಒಂದಿನಕ್ಕೆ ಸ್ನಾನ ಮಾಡಿದೋದ್ರೆ ಸಾಕು, ಮನ್ಸು ವಾಸನೆ ಬರ್ತಾನೆ. ಯಾವ ಏನಪ್ಪ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಲ್ಲಪ್ಪ. ಏನಿದೆಲ್ಲ ಇದೆಲ್ಲ ಸಿಗಲ್ಲ ಇಲ್ಲಿ. ಬಿಡಿ ಹೊಡಿತೀರಾ ಅಂದೆ. ಎಣ್ಣೆ ಯಾಕೆ ಹೊಡೀರಿ? ಇರ್ಲಿ, ನಿಮ್ ಜೋಬಲ್ಲೇ ತಾನೆ ಸಿಕ್ಕಿದ್ದು. ಅಲ್ಲ ರೀ, ನಿಮ್ ಜೋಬಲ್ಲಿ ತಾನೆ ಇಟ್ಕೊಂಡಿರೋದು ಇದನ್ನೆಲ್ಲ. ಹೊಡೀರಿ. ಯಾಕೆ ಇನ್ಮೇಲೆ ಹೊಡಿಯಲ್ವಾ? ಏನ್ ಸಡನ್ ಆಗಿ ಬುದ್ಧಿ ಬಂದ್ಬಿಡ್ತಾ? ಎಷ್ಟು ಕೊಟ್ಟಿರ್ಬೇಕು ದಿನ ನಿಮ್ಗೆ? ಯಾರು ಬಂದ್ರು ಬೀದಿಲ್ ಮಲಗ್ದಾಗ? ಯಾರ್ರೀ ಬಂದ್ರು? ಏನ್ರಿ ನಿಮ್ಮ ಪರಿಸ್ಥಿತಿ ನೋಡಿ ಯಜಮಾನ್ರೆ. ಏನು ಓದಿದ್ದೀರಾ? ಎತ್ತಿ ನೋಡೋಣ. ಏನಾಗಲ್ಲ ಬೇ ಬಿಡ್ಬಿಡಿ. ನೀವೇ ಸಪೋರ್ಟ್ ಮಾಡ್ಕೊಂತೀವಿ. ಅಲ್ಲೇ ಶಾಂಪು ಸೋಪ್ ಎಲ್ಲಪ್ಪ.